ಬಿಎಸ್ ಯಡಿಯೂರಪ್ಪರಿಗೆ 84ನೇ ವರ್ಷದ ಸಂಭ್ರಮ. ಘಟಾನುಘಟಿ ನಾಯಕರಿಂದ ಬಿಎಸ್ವೈಗೆ ಶುಭಾಶಯ. ಬಿಎಸ್ ಯಡಿಯೂರಪ್ಪ ರಾಜಕೀಯ ಮುತ್ಸಿದ್ದಿ, ಹಠವಾದಿ, ಹಿಡಿದ ಕೆಲಸ ಮುಗಿಸೋವರೆಗೆ ಬಿಡದಂತ ಛಲವಾದಿ. ಯಾರ ವಿರೋಧವಾದ್ರೂ ಕ್ಯಾರೆ ಅನ್ನದ ಧೀಮಂತ ನಾಯಕ. ಸೈಕಲ್ನಲ್ಲಿ ಓಡಾಡಿ ಜನರ ಒಳಿತಿಗಾಗಿ ಶ್ರಮಪಟ್ಟಿದ್ದ ಏಕೈಕ ನಾಯಕನೆಂದ್ರು ಅದು ಬಿಎಸ್ ಯಡಿಯೂರಪ್ಪ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಿಂದ ರಾಜ್ಯಾದ್ಯಂತ ಓಡಾಡಿ ಬಿಜೆಪಿ ಕಟ್ಟುವಲ್ಲಿ ಮುಂದಾಳತ್ವ ವಹಿಸಿದ್ದ ನಾಯಕ. ಇಂದು ಆ ನಾಯಕ 84ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ. ಯಡಿಯೂರಪ್ಪರ ಹುಟ್ಟುಹಬ್ಬ ಹಿನ್ನೆಲೆ ಕುಟುಂಬಸ್ಥರು ಹಾಗೂ ಬೆಂಬಲಿಗರು ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಿಎಸ್ ಯಡಿಯೂರಪ್ಪ ರಾಜಕೀಯಕ್ಕೆ ಎಂಟ್ರಿಯಾಗಿ 50 ವರ್ಷ ಪೂರ್ಣವಾಗಿದೆ. ಹೀಗಾಗಿ ಬಿಎಸ್ವೈ ಮನೆಯಲ್ಲಿ ಡಬಲ್ ಸಂಭ್ರಮ ಮನೆ ಮಾಡಿತ್ತು. ಬಿಎಸ್ವೈ ನಡೆದು ಬಂದ ಹಾದಿ. 1943 ಫೆಬ್ರವರಿ 27ರಂದು ಮಂಡ್ಯ ಜಿಲ್ಲೆ ಬೂಕನಕೆರೆ ಗ್ರಾಮದಲ್ಲಿ ಬಿಎಸ್ವೈ ಜನನ. 1970ರಲ್ಲಿ ಶಿಕಾರಿಪುರದ ಆರ್ಎಸ್ಎಸ್ ಕಾರ್ಯನಿರ್ವಾಹಕನಾಗಿ ನೇಮಕ. 1983ರಿಂದ 6 ಬಾರಿ ಶಿಕಾರಿಪುರ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ. 1994ರಲ್ಲಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ. 2004ರಲ್ಲಿ ಧರಮ್ ಸಿಂಗ್ ಸಿಎಂ ಆಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ. 2006ರಲ್ಲಿ ಎಚ್ಡಿಕೆ ಜೊತೆ ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ. ಡಿಸಿಎಂ ಆಗಿದ್ದ ಬಿಎಸ್ವೈ 2007ರ ನವೆಂಬರ್ 12ರಂದು ಸಿಎಂ ಆಗಿ ಬಿಎಸ್ವೈ ಪ್ರಮಾಣ ವಚನ ಸ್ವೀಕಾರ. ಮತ್ತೆ 2008ರ ಮೇ 30ರಂದು ಸಿಎಂ ಆಗಿ ಯಡಿಯೂರಪ್ಪ ಪ್ರಮಾಣ ವಚನ. 2013ರ ಚುನಾವಣೆಯಲ್ಲಿ ಕೆಜಿಪಿಯಿಂದ ಶಿಕಾರಿಪುರದಿಂದ ಸ್ಪರ್ಧಿಸಿ ಗೆಲುವು. 2018ರಲ್ಲಿ ರಾಜ್ಯಪಾಲರ ಆಹ್ವಾನದ ಮೇರೆಗೆ ಸಿಎಂ ಆಗಿ ಪ್ರಮಾಣ ವಚನ. ಬಳಿಕ 2.5 ದಿನದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಬಿಎಸ್ವೈ. ಬಳಿಕ 2019ರ ಜುಲೈ 26ರಂದು ಮತ್ತೆ ಸಿಎಂ ಹುದ್ದೆಗೇರಿದ ಬಿಎಸ್ವೈ. 75 ವರ್ಷ ದಾಟಿದ ಬಳಿಕ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಿಎಸ್ವೈ. ಯಡಿಯೂರಪ್ಪ 4 ಬಾರಿ ಕರ್ನಾಟಕದ ಸಿಎಂ ಆಗಿ ಆಳ್ವಿಕೆಯನ್ನ ನಡೆಸಿದ್ರು. 1943ರ ಫೆಬ್ರವರಿ 27ರಂದು ಮಂಡ್ಯ ಜಿಲ್ಲೆ ಬೂಕನಕೆರೆ ಗ್ರಾಮದಲ್ಲಿ ಜನಿಸಿದ ಬಿಎಸ್ ಯಡಿಯೂರಪ್ಪ 1970ರಲ್ಲಿ ಶಿಕಾರಿಪುರದ ಆರ್ಎಸ್ಎಸ್ ಕಾರ್ಯನಿರ್ವಾಹಕನಾಗಿ ನೇಮಕ ಆದರು. 1983ರಿಂದ 6 ಬಾರಿ ಶಿಕಾರಿಪುರ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. 1994ರಲ್ಲಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದರು. 2004ರಲ್ಲಿ ಧರಮ್ ಸಿಂಗ್ ಸಿಎಂ ಆಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನ ನಿರ್ವಹಿಸಿದ್ರು. 2006ರಲ್ಲಿ ಎಚ್ಡಿಕೆ ಜೊತೆ ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ. ಡಿಸಿಎಂ ಆಗಿದ್ದ ಬಿಎಸ್ವೈ 2007ರ ನವೆಂಬರ್ 12ರಂದು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮತ್ತೆ 2008ರ ಮೇ 30ರಂದು ಸಿಎಂ ಆಗಿ ಯಡಿಯೂರಪ್ಪ ಪ್ರಮಾಣ ವಚನ ಸ್ವೀಕರಿಸಿದ್ರು. 2013 ಚುನಾವಣೆಯಲ್ಲಿ ಕೆಜಿಪಿಯಿಂದ ಶಿಕಾರಿಪುರದಿಂದ ಸ್ಪರ್ಧಿಸಿ ಗೆಲುವು ಕಂಡ ಬಳಿಕ 2018ರಲ್ಲಿ ರಾಜ್ಯಪಾಲರ ಆಹ್ವಾನದ ಮೇರೆಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದ್ರೆ 2.5 ದಿನದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಬಳಿಕ 2019ರ ಜುಲೈ 26ರಂದು ಮತ್ತೆ ಸಿಎಂ ಹುದ್ದೆಗೇರಿದ ಬಿಎಸ್ವೈ 75 ವರ್ಷ ದಾಟಿದ ಬಳಿಕ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಹೀಗೆ ಯಡಿಯೂರಪ್ಪ 4 ಬಾರಿ ಕರ್ನಾಟಕದ ಸಿಎಂ ಆಗಿ ಆಳ್ವಿಕೆ ನಡೆಸಿದ್ದಾರೆ. ಪುರಂದರದಾಸರು ಹಾಡಿ ಕರೆದ ಭಾಗ್ಯದ ಲಕ್ಷ್ಮಿಯೇ ನಿಮ್ಮ ಮನೆಗೆ ಬರುವಳು ಎಂದು ನಿರೂಪಿಸಲು ಭಾಗ್ಯಲಕ್ಷ್ಮಿ ಯೋಜನೆಯ ಮೂಲಕ ಹೆಣ್ಣು ಶಿಶು ನಗುವಂತೆ ಕಾವಲು ಕಾಯ್ದವರು ಯಡಿಯೂರಪ್ಪನವರು. ಅವರ ಹುಟ್ಟುಹಬ್ಬಕ್ಕೆ ನಾವು ಶುಭ ಹಾರೈಸೋಣ. ಹುಟ್ಟುಹಬ್ಬದ ಶುಭಾಶಯಗಳು ನಾಯಕರೇ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್.